ಅದೇ ರೀತಿ ವಿ ಅಮೇಜ್ ಏನ್ ಪ್ರಾಡಕ್ಟ್ ಇದೆ, ಇದು ನಮ್ಗೆ ಸಮುದ್ರದ ಪಾಚಿಯಿಂದ ಮಾಡಿರ್ತಕ್ಕಂತ ಒಂದು ಪ್ರಾಡಕ್ಟ್. ಪೊಟ್ಯಾಶ್ ಇದು ರ್ಯಾಡೋ ಪೊಟ್ಯಾಶ್ ಅಂತ ಕರಿತೀವಿ. ಈ ಒಂದು ವಿ ಅಮೇಜ್ ಪ್ರಾಡಕ್ಟ್ ಇದೆ, ಪೊಟ್ಯಾಶು, ಸಲ್ಫರ್, ನೈಟ್ರೋಜನ್, ಆಲ್ಜನಿಕ್ ಆಸಿಡ್, ಕಾರ್ಬೋಹೈಡ್ರೇಟ್ಸ್, ಅಮಿನೋ ಆಸಿಡ್, ಈ ತರ ಎಲ್ಲ ಇಂಗ್ರೀಡಿಯೆಂಟ್ಸ್ ನ ಹಾಕಿ ಮಾಡಿರ್ತಕ್ಕಂತ ಪ್ರಾಡಕ್ಟ್ಸ್. ಆಮೇಲೆ ಇನ್ನೊಂದು ಗೊತ್ತಿಲ್ಲ ನಿಮ್ಗೆ, ಇಲ್ಲೊಂದು ನೋಟ್ ಮಾಡ್ಕೊಳ್ಳಿ. ನಮ್ಗೆ ಏನ್ ತೋರಿಸ್ತಿದೆಯಲ್ಲ ಇಂಗ್ರೀಡಿಯೆಂಟ್ಸ್, ಈ ಇಂಗ್ರೀಡಿಯೆಂಟ್ಸ್ ನಮ್ಗೆ ಮೇಜರ್ ಇಂಗ್ರೀಡಿಯೆಂಟ್ಸ್ ಆಗಿರ್ತವೆ. ಅದೇ ರೀತಿ ನಮಗೆ ಗೊತ್ತಿಲ್ಲದೆ ಇರ್ತಕ್ಕಂತ ಒಂದು ಫಾರ್ಮುಲಾ ನಮ್ಮ ಪ್ರಾಡಕ್ಟ್ ಅಲ್ಲಿ ಇರುತ್ತೆ. ನೀವ್ ಅನ್ಕೊಂಡಿರ್ಬೋದು, ಈಗ ಕೆಲವು ಕೇಳ್ತಾರೆ, ಸರ್ ನಮ್ಗೆ ಇಲ್ಲೇ ನಿಯರಬಲ್ ಇದೆ ಕಂಪನಿ, ಈ ಪ್ರಾಡಕ್ಟ್ ಗೊತ್ತಿದೆ ಸರ್. ಗೊತ್ತಿದೆ ಸರ್, ಸೇಮ್ ಹೆಸರಿದೆ ಸರ್, ಓಕೆ ಸರ್, ಬಟ್ ಫಾರ್ಮುಲಾ, ಯಾಕಂದ್ರೆ ಫಾರ್ಮುಲಾನ ನಮ್ಗೆ ಬಿಟ್ಟು ಕೊಟ್ರೆ ಎಲ್ಲ ಕಂಪ್ನಿಯವರು ಕಾಪಿ ಮಾಡ್ತಾರೆ, ಕರೆಕ್ಟ್. ಅದಕ್ಕೋಸ್ಕರ ನಮ್ಗೆ ಏನ್ ಇಂಗ್ರೀಡಿಯೆಂಟ್ಸ್ ಮೇಜರ್ ಇಂಗ್ರೀಡಿಯೆಂಟ್ಸ್ ಇದಾವೆ, ಮೇಜರ್ ಇಂಗ್ರೀಡಿಯೆಂಟ್ಸ್ ಮಾತ್ರ ನಮಗೆ ಪ್ರಾಡಕ್ಟ್ ಮೇಲೆ ಶೋ ಆಗಿರುತ್ತೆ. ಇನ್ನು ಫಾರ್ಮುಲಾ ಯಾವುದೇ ಕಾರಣಕ್ಕೂ ಶೋ ಮಾಡಕ್ಕಾಗಲ್ಲ, ಮಾಡಿರಲ್ಲ. ವಾಟ್ ಈಸ್ ದ ಬೆನಿಫಿಟ್? ಪೊಟ್ಯಾಶ್ ಇಸ್ ದ ಒನ್ ಆಫ್ ದ ಮೇಜರ್ ನ್ಯೂಟ್ರಿಯೆಂಟ್ ರಿಕ್ವೈರ್ಡ್ ಫಾರ್ ದ ಪ್ಲಾಂಟ್. ಪೊಟ್ಯಾಶ್ ಅನ್ನೋದು ಪ್ರತಿಯೊಂದು ಗಿಡದ ಡೆವಲಪ್ಮೆಂಟ್ ಗೆ ಬೇಕಾಗಿರ್ತಕ್ಕಂಥ ಮೇಜರ್ ನ್ಯೂಟ್ರಿಯೆಂಟ್ ಪೊಟ್ಯಾಶ್. ಪೊಟ್ಯಾಶ್ ಇಲ್ಲ ಅಂದ್ರೆ ಫ್ಲವರ್ ಡ್ರಾಪ್ ಆಗುತ್ತೆ, ಪೊಟ್ಯಾಶ್ ಇಲ್ಲ ಅಂದ್ರೆ ಹಣ್ಣು ಕಾಯಿ ಬರಲ್ಲ, ಪೊಟ್ಯಾಶ್ ಹಾಕಿಲ್ಲ ಅಂದ್ರೆ ನಮ್ಗೆ ಹಣ್ಣು ಸೈಜು ಆಗಲ್ಲ, ನಮ್ಗೆ ಶೈನಿಂಗು ಬರಲ್ಲ. ಈ ಒಂದು ನಮ್ಮ ಪ್ರಾಡಕ್ಟ್ ಏನಿದೆ, ಇದು ಓನ್ಲಿ ಫಾರ್ ಸ್ಪ್ರೇ. 1 ಲೀಟರ್ಗೆ 1 ml. ಗಿಡ ಮೊಳಕೆ ಹೊಡೆದ ನಂತರ ಹೂವು, ಕಾಯಿ, ಹಣ್ಣು ಬಿಡೋವರೆಗೂ ಸಮೇತ ಈ ಪ್ರಾಡಕ್ಟ್ ನ ನಾವು ಸ್ಪ್ರೇ ಆಗಿ ಬಳಸಬಹುದು. ಫ್ಲವರ್ ಬಿಡೋದಕ್ಕಿಂತ ಮುಂಚೆನೆ ಸ್ಪ್ರೇ ಮಾಡಿದ್ರೆ ಒಳ್ಳೇದು. ಈ ಒಂದು ವಿ ಅಮೇಜ್ ಏನಿದೆ, ಸಪೋರ್ಟ್ ಪ್ಲಾಂಟ್ ಗ್ರೋತ್, ಇನ್ಕ್ರೀಸ್ ಕ್ರಾಪ್ ಹೀಲ್ಡ್. ನೋಡಿ, ಈ ಒಂದು ಸ್ಪ್ರೇನ ನಾವು ಮಾಡೋದ್ರಿಂದ ರೂಟ್ಸ್ ಡೆವಲಪ್ಮೆಂಟ್ ಆಗುತ್ತೆ, ರೂಟ್ ಚೆನ್ನಾಗುತ್ತೆ. ಸ್ಟೆಮ್, ಗಿಡದ ಕಾಂಡ ಅಂತ ಏನ್ ಕರಿತೀವಿ, ಸ್ಟೆಮ್ ಸೈಜ್ ಆಗಿ ಬರುತ್ತೆ, ಸ್ಟ್ರೆಂತ್ ಆಗಿ ಬರುತ್ತೆ. ಅದೇ ರೀತಿ ಅದೇ ರೀತಿ ಫ್ಲವರ್ ಡ್ರಾಪ್ ಆಗ್ದಂಗೆ 100% ಫ್ಲವರ್ ಚೆನ್ನಾಗಿ ಬರ್ಲಿಕ್ಕೆ, ಪ್ರತಿಯೊಂದು ಫ್ಲವರ್ ಸಮೇತ ಕಾಯಿ ಬಿಡ್ಲಿಕ್ಕೆ ಸಪೋರ್ಟ್ ಮಾಡುತ್ತೆ. ಈಗ 20 ಹೂವು ಇದೆ ಅಂದ್ರೆ 20 ಹೂವು ಸಮೇತ ನಮ್ಗೆ ಇರೋದಿಲ್ಲ, ಒಂದು 10-15 ಡ್ರಾಪ್ ಆಗುತ್ತೆ, 3-4 ಕಾಯಿ ಮಾತ್ರ ನಮ್ಗೆ ಸಿಗುತ್ತೆ. ಬಟ್ ನಮ್ಮ ವಿ ಅಮೇಜ್ ನ ಸ್ಪ್ರೇ ಮಾಡೋದ್ರಿಂದ ಅಟ್ಲೀಸ್ಟ್ 80% ಆದ್ರೂ ನಮ್ಗೆ ಫ್ಲವರ್ ಡ್ರಾಪ್ ಆಗ್ದಂಗೆ ಕಾಪಾಡುತ್ತೆ. ಎರಡನೇದೇನು, ಲೀವ್ಸ್, ಎಲೆಗಳು ಚೆನ್ನಾಗಿರ್ಲಿಕ್ಕೆ, ಲೀವ್ಸ್ ಹೆಲ್ತಿ ಆಗಿರ್ಲಿಕ್ಕೆ, ಲೀವ್ಸ್ ಮುಟ್ರ ಆಗ್ದಂಗೆ, ಲೀವ್ಸ್ ಯಾವ ತರ ತೊಂದರೆ ಆಗ್ದಂಗೆ ನಮ್ಗೆ ಲೀವ್ಸ್ ಹೆಲ್ತಿ ಆಗಿ ಬರ್ಲಿಕ್ಕೆ ಸಪೋರ್ಟ್ ಮಾಡುತ್ತೆ ವಿ ಅಮೇಜ್. ಮೂರನೇದೇನು, ಫ್ರೂಟ್ ಅಲ್ಲಿ ಇರ್ತಕ್ಕಂಥ ಸೀಡ್ಸ್ ಸಮೇತ ದಪ್ಪ ಬಂದ್ರೆ ಫ್ರೂಟ್ ದಪ್ಪ ಬರುತ್ತೆ. ಟೊಮೆಟೊ ಬೀಜ ಒಳಗಡೆ ಇರುತ್ತೆ, ದಪ್ಪ ಇದ್ರೆ ಕಾಯಿ ಸೈಜ್ ಬರುತ್ತೆ, ಕರೆಕ್ಟ್. ಅದ್ರ ಅರ್ಥ ಏನು, ಫ್ರೂಟ್ ನ ಸೈಜ್ ನ ಡಬಲ್ ಮಾಡುತ್ತೆ ಅಂತ ಈ ಒಂದು ಸ್ಪ್ರೇನ ಮಾಡೋದ್ರಿಂದ. ನೋಡಿ, ಬೆಟರ್ ಲೀಫ್, ಎಲೆಗಳ ಸ್ಟ್ರೆಂತ್, ಆರೋಗ್ಯ ಕಾಪಾಡುತ್ತೆ. ಅದೇ ರೀತಿ ಇಂಪ್ರೂವ್ ಫೋಟೋಸಿಂಥಸಿಸ್, ದ್ಯುತಿಸಂಶ್ಲೇಷಣಾ ಕ್ರಿಯೆ ಅಂತ ಕರಿತೀವಿ ನಾವು. ಅಂದ್ರೆ ಇಂಗಾಲ ಡೈಆಕ್ಸೈಡ್ ನ ತಗೊಂಡು ಎಲೆ ಆಮ್ಲಜನಕನ ಹೊರಗಡೆ ಕೊಡುತ್ತೆ, ಓಟು. ಅದೇ ರೀತಿ ಸೂರ್ಯನ ಬೆಳಕು ಸಮೇತ ತಗೊಳುತ್ತೆ. ಅದೇ ರೀತಿ ವಾಟರ್ನ ತಗೊಂಡು ಗ್ಲೂಕೋಸ್ ಕನ್ವರ್ಟ್ ಮಾಡುತ್ತೆ, ಗಿಡಕ್ಕೆ ಸಕ್ಕರೆ ಅಂಶ ಕೊಡುತ್ತೆ, ಗಿಡನೂ ಸಮೇತ ಉಸಿರಾಡುತ್ತೆ. ಆ ಗಿಡ ಉಸಿರಾಡ್ಬೇಕು ಅಂದ್ರೆ ಹೆಲ್ತಿ ಅಂತ ಲೀವ್ಸ್ ಬೇಕು, ಎಲೆಗಳು ಬೇಕು. ಎಲೆಗಳು ಚೆನ್ನಾಗಿದ್ರೆ ಗಿಡ ಚೆನ್ನಾಗಿರುತ್ತೆ, ಹೌದಲ್ಲ. ಅದಕ್ಕೆ ಎಲೆ ಸಮೃದ್ಧವಾಗಿ ಬರುತ್ತೆ ಈ ಒಂದು ಸ್ಪ್ರೇನ ಮಾಡೋದ್ರಿಂದ. ಅದೇ ರೀತಿ ಎಲ್ಪ್ಸ್ ಇನ್ ನ್ಯೂಟ್ರಿಯೆಂಟ್ಸ್ ಅಪ್ಟೇಕ್. ನಿಮಗೆ ಗಿಡದ ಕೆಳಗಡೆ ಇರ್ತಕ್ಕಂಥ, ಅಂದ್ರೆ ಭೂಮಿಯಲ್ಲಿ ಇರ್ತಕ್ಕಂಥ ಮೆಗ್ನೀಷಿಯಮ್, ಕ್ಯಾಲ್ಸಿಯಂ, ಪೊಟ್ಯಾಶು ಆಯ್ತಾ, ಏನೆಲ್ಲ ಇದೆ ಅದನ್ನ ಫಾಸ್ಟ್ ಆಗಿ ಗಿಡಕ್ಕೆ ಸಪ್ಲೈ ಮಾಡುತ್ತೆ. ಓಕೆ. ಅದೇ ರೀತಿ ಇಟ್ಸ್ ಹೆಲ್ಪ್ಸ್ ಇನ್ ಬೆಟರ್ ಫ್ಲವರಿಂಗ್ ಅಂಡ್ ಫ್ರೂಟಿಂಗ್. ನೋಡಿ, ಮಾವಿನ ಗಿಡದ ಎಲೆ ಇದು, ಹೂವು. ಈ ಹೂವು ಇಷ್ಟು ಹೂವು ಬಿಟ್ಟಿರುತ್ತೆ, ಬಟ್ ಕಾಯಿ ಬಿಡ್ಬೇಕಾದ್ರೆ ಒಂದೇ ಒಂದು ಮಾವಿನಕಾಯಿ ಬಿಟ್ಟಿರುತ್ತೆ, ಇಲ್ಲ 2 ಮಾವಿನಕಾಯಿ ಬಿಟ್ಟಿರುತ್ತೆ. ಯಾಕೆ ಅಂದ್ರೆ ಮಾವಿನ ಗಿಡದ ಹೂವು ಬಹಳ ಫ್ಲವರ್ ಡ್ರಾಪ್ ಆಗುತ್ತೆ. ನಾವು ಈ ಹೂ ಬಿಟ್ಟ ನಂತರ ಸ್ಪ್ರೇ ಮಾಡ್ಬೋದು, ಹೂ ಬಿಡೋದಕ್ಕಿಂತ ಮುಂಚೆನೂ ನಾವು ಸ್ಪ್ರೇನ ಮಾಡೋದ್ರಿಂದ ನಮ್ಗೆ ಇಷ್ಟು ಹೂ ಬಿಟ್ಟಿರೋದ್ರಲ್ಲಿ 50% ಹೂ ಡ್ರಾಪ್ ಆದ್ರೂ 50% ಆದ್ರೂ ನಮಗೆ ಕಾಯಿ ಸಿಗುತ್ತೆ. ಅಲ್ಲಿಗೆ ರೈತರಿಗೆ ಏನಾಗುತ್ತೆ, ಡಬಲ್ ಇಳುವರಿ ಆಗುತ್ತೆ. 1-2 ಕಾಯಿ ಬರ್ತಕ್ಕಂಥದ್ದು 4-5 ಕಾಯಿ ಬಂದಾಗ ರೈತರಿಗೆ ಏನಾಗುತ್ತೆ, ಇಳುವರಿ ಡಬಲ್ ಆಗುತ್ತೆ. ಇಟ್ಸ್ ಹೆಲ್ಪ್ ಟು ಇನ್ಕ್ರೀಸ್ ವೆಯ್ಟ್ ಅಂಡ್ ಸೈಜ್ ಆಫ್ ಫ್ರೂಟ್ಸ್. ಫ್ರೂಟಿನ ಸೈಜು, ವೆಯ್ಟು ಬಹಳ ಮಾಡುತ್ತೆ. ಅದಕ್ಕೆ ಪೊಟ್ಯಾಶ್ ಇಸ್ ದ ಮೇಜರ್ ನ್ಯೂಟ್ರಿಯೆಂಟ್ ಆಫ್ ದ
ಪ್ಲಾಂಟ್ ಅಂತ ಹೇಳೋದು. ಇದು 1 ml 1 ಲೀಟರ್ಗೆ. ಈ ಒಂದು ಪ್ರಾಡಕ್ಟ್ ಏನಿದೆ ನೀವು ಎಲ್ಲದಕ್ಕೂ ಸ್ಪ್ರೇ ಮಾಡಬಹುದು. ಅಡಿಕೆಗೆ ಸ್ಪ್ರೇ ಮಾಡಬಹುದು. ಅಡಿಕೆಗೆ ನೀವು ಒಂಬಾಳೆ ಹೊಡಿದ ತಕ್ಷಣ, ಒಂಬಾಳೆ ಹೊಡೋದಕ್ಕೆ ಮುಂಚೆನೂ ಮಾಡ್ಬೋದು, ಒಂಬಾಳೆ ಹೊಡೆದ ಮೇಲೂ ಮಾಡ್ಬೋದು. ಓಕೆ, ಇದು 1 ml 1 ಲೀಟರ್ಗೆ. ಅಡಿಕೆಗೆ 2 ml 1 ಲೀಟರ್ಗೆ. ಅಡಿಕೆ ಗಿಡಕ್ಕೆ 2 ml 1 ಲೀಟರ್ಗೆ ಹಾಕಿ ಸ್ಪ್ರೇ ಮಾಡೋದ್ರಿಂದ ಕಾಯಿನ ಸೈಜ್ ಕೂಡ ದಪ್ಪ ಆಗುತ್ತೆ. ಅದೇ ರೀತಿ ಎಲೆಗಳು ಸಮೇತ ಚೆನ್ನಾಗಿರುತ್ತೆ. ಬೇರೆ ಎಲ್ಲ ಕ್ರಾಪ್ಗಳಿಗೆ 3 months ಕ್ರಾಪ್ ಏನಿದೆ, ಮೆಣಸಿನ ಗಿಡ, ಟೊಮೆಟೊ ಗಿಡ, ಎಲ್ಲದಕ್ಕೂ ಸಮೇತ 1 ml 1 ಲೀಟರ್ಗೆ ಸ್ಪ್ರೇ ಮಾಡಬೇಕು. ಕ್ಲಿಯರ್? ನನಗೆ ಅನ್ಸಿದ ಮಟ್ಟಿಗೆ ನೀವು ಇದನ್ನ ಯಾವುದೇ ಸ್ಪ್ರೇ ಜೊತೆಗೆ ಮಿಕ್ಸ್ ಮಾಡಿ ಹಾಕ್ಬೋದು. ಬೇರೆ ಯಾವ್ದಾದ್ರು ಹುಳುಕ್ಕೆ ಸ್ಪ್ರೇ ಮಾಡ್ತಿದಾರ ಅದ್ರ ಜೊತೆಗೆ ಮಿಕ್ಸ್ ಮಾಡಿ ಹಾಕಿ ಸ್ಪ್ರೇ ಮಾಡಿಸ್ಬೋದು. ಬಟ್ ಆದ್ರೆ ಕೆಲವು ರೈತರು ಏನ್ ಮಾಡ್ತಾರೆ, ಕಳೆನಾಶಕ ಈ ತರ ಎಲ್ಲ ಕ್ಯಾನಲ್ ಬಳಸಿರ್ತಾರೆ. ಆ ಕಳೆನಾಶಕ ಕ್ಯಾನಲ್ಲಿ ನಮ್ದು ಹಾಕಿ ಹೊಡೆಯೋದು, ಏನೋ ಇದಾಯ್ತು ಅದಾಯ್ತು ಅಂತ ಹೇಳ್ತಾರೆ. ಅದಕ್ಕೆ ನೀವೇನ್ ಮಾಡ್ಬೇಕು, 90% ಸಪ್ರೇಟ್ ಆಗಿ ಓಡಿಸಕ್ಕೆ ಪ್ರಯತ್ನ ಪಡಿ. ನಮ್ದೇ ಸಪ್ರೇಟ್ ಆಗಿ ಹೊಡೀರಿ ಸರ್ ಗ್ರೋತ್ಗೆ. ನಮ್ದೆಲ್ಲವೂ ಗ್ರೋತ್ ಪ್ರಮೋಟ್ರು, ಹುಳ ಸಾಯ್ಲಿಕ್ಕೆ ಯಾವ್ದು ಇಲ್ಲ.